ಶ್ರೀ ಗುರುಭ್ಯೋ ನಮಃ. ಸೂರ್ಯಾದಿಭಾಸಕ ಅನ್ನುವ ಈ ಒಂದು ಪ್ರಯೋಗದ ಬಗ್ಗೆ ನಾವು ರಾಘವೇಂದ್ರ ಸ್ವಾಮಿಗಳು ಹೇಳಿದಂಥ ವಿಷಯಗಳನ್ನು ಅವಲೋಕಿಸ್ತಾ ಇದ್ದೆವು. ಭಾಸಯತೀತಿ ಭಾಸಕ, ಸೂರ್ಯಾದೇಹೇ ಭಾಸಕ, ಸೂರ್ಯಾದಿಭಾಸಕ ಅಂತ ಹೀಗೆ ಸಮಾಸ ಆಗಬೇಕು. ಆದರೆ ಹಾಗೆ ಸಮಾಸ ಹೇಗಾಯಿತು ಅನ್ನುವುದು ಅಲ್ಲಿ ಬರುವಂಥ ಒಂದು ಪ್ರಶ್ನೆ. ಈ ಭಾಸಕ ಎನ್ನುವುದು ತ್ರಿಚ್ ಪ್ರತ್ಯಯಾಂತವಾದಂಥ ಶಬ್ದ. ಅದಕ್ಕೆ ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರದಿಂದ ಕರ್ಮವಾಚಕವಾದಂಥ ಸೂರ್ಯಾದಿ ಎಂಬ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಬಂದಿದೆ. ಅಲ್ಲಿಂದ ಮುಂದೆ ಈ ಸಮಾಸ ಆಗುವುದಿದ್ರೆ ಹೇಗಾಗಬೇಕು, ಆಗಲಿಕ್ಕೆ ತೊಂದರೆ ಏನು ಅನ್ನೋದೆಲ್ಲವೂ ಸಂಗತಿಗಳನ್ನು ಇವತ್ತು ನಾವು ನೋಡಬೇಕಾಗಿದೆ. ಷಷ್ಠಿ ಅಂತ ಮತ್ತೊಂದು ಸೂತ್ರ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 702ನೇ ಸೂತ್ರ ಸಂಖ್ಯೆ. ಪಾಣಿನಿ ವ್ಯಾಕರಣದಲ್ಲಿ 228. ಷಷ್ಠಿ ವಿಭಕ್ತಿಯಂತವಾದ ಶಬ್ದವು ಮತ್ತೊಂದು ಶಬ್ದದ ಜೊತೆಗೆ ಸಮಾಸ ಹೊಂದುತ್ತದೆ ಅಂತ ಸಾಮಾನ್ಯವಾದ ನಿಯಮ. ರಾಜ್ಞ ಪುರುಷ ರಾಜಪುರುಷ ಅಂತಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ರಾಜನ ಮಗ ಅಂತ ಅದಕ್ಕೆ ಅರ್ಥ. ಇಲ್ಲಿ ರಾಜ್ಞ ಅನ್ನುವಂಥ ಷಷ್ಠಿ ವಿಭಕ್ತಿ ಅಂತ ಶಬ್ದ ಅದು ಪುರುಷ ಎಂಬ ಶಬ್ದ ಜೊತೆಗೆ ಸಮಾಸವನ್ನ ಹೊಂದಿದೆ. ಅದರಂತೆ ಸೂರ್ಯಾದೇಹೆ ಎಂಬ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಸಮಾಸವನ್ನು ಹೊಂದಬೇಕು ಅಂತನ್ನುವುದು ಇಲ್ಲಿನ ವಿಷಯ. ಸೂರ್ಯಾದೇಹೆ ಎಂಬ ಶಬ್ದ ಭಾಸಕ ಎಂಬ ಶಬ್ದದ ಜೊತೆಗೆ ಸಮಾಸವನ್ನು ಹೊಂದಬೇಕು ಅಂತ. ಅದರಿಂದ ಸಮಾಸ ಪ್ರಾಪ್ತ ಆಯಿತು. ಸೂರ್ಯಾದೇಹ ಭಾಸಕ ಸೂರ್ಯಾದಿ ಭಾಸಕ ಅಂತ ಸಮಾಸ ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಆಯಿತು. ಇಷ್ಟು ವಿಷಯ ಇದ್ದಾಗ ಅದಕ್ಕೆ ಕರ್ತರಿಚ ಎಂಬ ಸೂತ್ರದಿಂದ, ಕರ್ತರಿಚ ಇತಿ ಸೂತ್ರೇ, ಈ ಸೂತ್ರಕ್ಕನುಸಾರವಾಗಿ ಸಮಾಸಕ್ಕೆ ನಿಷೇಧ ಇದೆ ಅಂತನ್ನುವುದು ಪ್ರಶ್ನೆ. ಕರ್ತರಿಚ ಎಂಬ ಸೂತ್ರ ಏನು ಹೇಳ್ತದೆ ಅಂತನ್ನೋದನ್ನ ಈಗ ನಾವು ನೋಡಬೇಕು. ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಸೂತ್ರ ಸಂಖ್ಯೆ 710. ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಅದು 2:2:16, 2ನೇ ಅಧ್ಯಾಯದ 2ನೇ ಪಾದದ 16ನೇ ಸೂತ್ರ ಅದು. ಅದಕ್ಕನುಸಾರವಾಗಿ ಅಲ್ಲಿ ಸಮಾಸದ ನಿಷೇಧ ಬಂದಿದೆ ಕರ್ತರಿಚ ಎಂಬ ಸೂತ್ರದಿಂದ. ಆ ಕರ್ತರಿಚ ಎಂಬ ಸೂತ್ರ ಏನನ್ನು ಹೇಳ್ತದೆ ಅದನ್ನ ಈಗ ನೋಡಬೇಕು. ರಾಘವೇಂದ್ರ ಸ್ವಾಮಿಗಳಲ್ಲಿ ಅರ್ಥ ಬರೆದಿದ್ದಾರೆ. ಕರ್ತರಿಚ ಇತಿ ಸೂತ್ರೇ ತ್ರಿಜಕಾಭ್ಯಾಂ ಯೋಗೆ ಕರ್ತೃಕರ್ಮಣೋ ಇತಿ ಆ ಷಷ್ಠಿ ಸಾ ನ ಸಮಸ್ಯತೆ ಇತಿ ಸಮಾಸ ನಿಷೇಧಾತ್ ಇತಿ ಚೇನ್ ಮೈವಂ ಅಂತ ಅದಕ್ಕೆ ಮುಂದೆ ಅವರು ಉತ್ತರ ಕೊಟ್ಟಿದ್ದಾರೆ. ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರದಿಂದ ಮೂಲತಃ ಸೂರ್ಯಾದೇಹ ಎಂಬ ಷಷ್ಠಿ ವಿಭಕ್ತಿ ಬಂದಿದೆ. ಮುಂದೆ ಅದಕ್ಕೆ ಷಷ್ಠಿ ಎಂಬ ಸೂತ್ರದಿಂದ ಸಮಾಸವೂ ಬಂದಿದೆ. ಆದರೆ ಅದಕ್ಕೆ ಕರ್ತರಿಚ ಎಂಬ ಸೂತ್ರದಿಂದ ಈಗ ನಿಷೇಧ ಬಂದು ಒದಗಿದೆ ಅಂತ ಪ್ರಶ್ನೆ. ಅದಕ್ಕೆ ಕರ್ತರಿಚೀತಿ ಸೂತ್ರೇ, ಈ ಸೂತ್ರದಲ್ಲಿ ತ್ರಿಜಕಾಭ್ಯಾಂ ಯೋಗೆ, ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದ ಇವೆರಡರ ಸಂಬಂಧವಿದ್ದಾಗ ಷಷ್ಠಿ ವಿಭಕ್ತಿಯು ನ ಸಮಸ್ಯತೆ, ಸಮಾಸ ಹೊಂದುವುದಿಲ್ಲ ಅಂತ ನಿಷೇಧದ ಅರ್ಥ. ಅದಕ್ಕೆ ಆ ಸೂತ್ರದ ಅರ್ಥವನ್ನು ರಾಘವೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಕರ್ತೃಕರ್ಮಣೋ ಕೃತಿ ಇತಿ ಯಾ ಷಷ್ಠಿ, ಕರ್ತೃಕರ್ಮಣೋ ಕೃತಿ ಎಂಬ ಸೂತ್ರದಿಂದ ಏನು ಷಷ್ಠಿ ವಿಭಕ್ತಿ ಬಂದಿದೆ, ಆ ಷಷ್ಠಿ ವಿಭಕ್ತಿಯಂತವಾದ ಶಬ್ದವು ಸಮಾಸ ಹೊಂದುವುದಿಲ್ಲ ಅಂತ ಅದರ ತಾತ್ಪರ್ಯ. ಈಗ ಆ ಕರ್ತರಿಚ ಎಂಬ ಸೂತ್ರವನ್ನ
ನಾವು ತೆಗೆದು ನೋಡಿದರೆ ಅಲ್ಲಿ ಏನು ಅರ್ಥ ಪ್ರಾಪ್ತ ಆಗಿದೆ ಅಂತ ಅನ್ನೋದನ್ನ ಗಮನಿಸಬಹುದು ಒಂದು ಸ್ವಲ್ಪ. ಅದನ್ನ ಮಾಡುವುದಕ್ಕಿಂತ ಮುಂಚೆ ಆ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಕರ್ತರಿಜ ಎಂಬ ಸೂತ್ರಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನು ಕೂಡ ಸ್ವಲ್ಪ ಗಮನಿಸಬೇಕು. ಇವತ್ತು ರಾಘವೇಂದ್ರ ಸ್ವಾಮಿ ಹೇಳಿದ ಅರ್ಥ ಆ ಸೂತ್ರದಲ್ಲೇನೂ ಕಂಡು ಬರೋದಿಲ್ಲ. ಅದೇ ಅಲ್ಲಿರುವಂಥ ಸಮಸ್ಯೆ. ಕರ್ತರಿ ಶಿಷ್ಯ ಅಕೇನನ ಸಮಾಸ ಅಂತ ಅಲ್ಲೊಂದು ಬೇರೆ ಅರ್ಥವೇ ಕಂಡು ಬರ್ತದೆ ಇವತ್ತು ಆ ಕರ್ತರಿಜ ಎಂಬ ಸೂತ್ರಕ್ಕೆ. ಆದ್ದರಿಂದ ಇದರ ಕುರಿತಾಗಿ ಈ ತತ್ವ ನಿರ್ಣಯದಲ್ಲಿ ಒಂದಷ್ಟು ಚರ್ಚೆ ಇದೆ. ಅದನ್ನು ಕೂಡ ಸ್ವಲ್ಪ ನಾವು ಗಮನಿಸಬೇಕು. ಅಲ್ಲಿಯೂ ವೇದಕರ್ತ ಅಂತ ಶಬ್ದ ಇದೆ. ವೇದಕರ್ತುಹು ಅಂತ ಷಟ್ಟಿ ವಿಭಕ್ತಿಯಂತವಾಗಿ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ. ಆ ವೇದಕರ್ತುಹು ಅಂತ ಷಟ್ಟಿ ವಿಭಕ್ತಿಯಂತವಾದ ಶಬ್ದ ಏನಿದೆಯಲ್ಲ, ಆ ಷಟ್ಟಿ ವಿಭಕ್ತಿಯಂತವಾದ ಪ್ರಯೋಗ ಹೇಗಾಯ್ತದು? ವೇದಸ್ಯ ಕರ್ತ ವೇದಕರ್ತ ತಸ್ಯ ವೇದಕರ್ತುಹು ಅಂತ ಆಗಬೇಕು. ಆದರೆ ಹಾಗಾಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅಲ್ಲಿ ಒಂದು ಪ್ರಶ್ನೆಯನ್ನು ಕೈಗೆತ್ಕೊಂಡಿದ್ದಾರೆ. ಇಲ್ಲಿಯೂ ಈ ಪ್ರಸಂಗದಲ್ಲಿ ನಾವು ನೋಡ್ತಿರೋದು, ಅಲ್ಲಿ ನೋಡ್ತಾ ಇರೋದು ಎರಡೂ ಕೂಡ ಸಮಾನವಾದಂಥ ವಿಷಯವೇ. ಅಲ್ಲೇನು ವ್ಯತ್ಯಾಸ ಏನಿಲ್ಲ. ಆದರೆ ಈ ಇಲ್ಲಿರುವಂತಹ ಶಬ್ದ ಸೂರ್ಯಾದಿ ಭಾಸಕ ಎಂಬಲ್ಲಿ ನಾವು ನೋಡ್ತಿರುವುದು ಅಕಪ್ರತ್ಯಯಂತವಾದ ಶಬ್ದದ ಬಗ್ಗೆ, ಅಲ್ಲಿ ನೋಡ್ತಿರುವುದು ತ್ರಿಚ್ ಪ್ರತ್ಯಯಂತವಾದ ಶಬ್ದದ ಬಗ್ಗೆ. ಇಷ್ಟು ವ್ಯತ್ಯಾಸವನ್ನು ಹೊರತುಪಡಿಸಿದರೆ ಎರಡೂ ಕಡೆನೂ ಕೂಡ ಒಂದೇ ರೀತಿಯಾದಂಥ ಚರ್ಚೆಯನ್ನೇ ಕೈ ತಗೊಂಡಿದ್ದಾರೆ. ಆದ್ದರಿಂದ ಆ ವೇದಕರ್ತುಹು ಎಂಬಲ್ಲಿ ಏನು ನಿಷೇಧ ಇದೆ, ಆ ನಿಷೇಧ ಎಲ್ಲಿಂದ ಬಂತು ಅಂತನೋ ಚರ್ಚೆ ಅಲ್ಲಿಯೂ ಕೂಡ ನಡೆದಿದೆ. ಆ ಚರ್ಚೆ ಇಲ್ಲಿಯೂ ಕೂಡ ಒಂದಿಷ್ಟು ಪ್ರಸ್ತುತ ಆಗ್ತದೆ. ಅದನ್ನು ಗಮನಿಸ್ಬೇಕು ನಾವು. ಅಲ್ಲಿ ಜಯತೀರ್ಥರು ಕೂಡ ಕರ್ತರಿಜ ಇತಿ ಪ್ರತಿಷಿದ್ಧಸ್ಯ, ಕರ್ತರಿಜ ಎಂಬ ಸೂತ್ರದಿಂದ ನಿಷೇಧ ಬಂದು ಒದಗಿದೆ. ಅದಕ್ಕೆ ಮುಂದೆ ಯಾಜಕಾದಿಭ್ಯಶ್ಚ ಎಂಬ ಸೂತ್ರದಿಂದ ಮತ್ತೊಂದು ಬಾರಿ ಸಮಾಸವನ್ನು ವಿಧಿಸಿದ್ದಾರೆ. ಆದ್ದರಿಂದ ಸಮಾಸ ಆಗಿದೆ ಅಂತ ಜಯತೀರ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಜಯತೀರ್ಥರ ದೃಷ್ಟಿಯಿಂದ ಕರ್ತರಿಜ ಎಂಬ ಸೂತ್ರ ಏನಿದೆ, ಆ ಸೂತ್ರಕ್ಕನುಸಾರವಾಗಿಯೇ ಇಲ್ಲಿ ಸಮಾಸದ ನಿಷೇಧ ಪ್ರಾಪ್ತ ಆಗಬೇಕು. ಅದನ್ನ ಬೇರೆ ಬೇರೆ ವ್ಯಾಖ್ಯಾನಕಾರರು, ಪಾಂಡುರಂಗಿ ಕೇಶವಾಚಾರ್ಯರು, ವ್ಯಾಸತತ್ವಜ್ಞ ಸ್ವಾಮಿಗಳು, ಇವರೆಲ್ಲರೂ ಕೂಡ ಅದನ್ನ ವಿವರವಾಗಿ ಚರ್ಚಿಸೇ ಇದ್ದಾರೆ. ಕರ್ತರಿಜ ಎಂಬ ಸೂತ್ರದಿಂದ ನಿಷೇಧ ಬಂದು ಒದಗಿದೆ ವೇದಕರ್ತುಹು ಎಂಬಲ್ಲಿ, ಹಾಗೆ ಸೂರ್ಯಾದಿ ಭಾಸಕ ಎಂಬಲ್ಲಿ ಅಂತ ಹೇಳುವುದು ಏನಿದೆಯಲ್ಲ, ಇದು ವೃತ್ತಿಕಾರಣ ಮತವನ್ನು ಅವಲಂಬಿಸಿ. ವಸ್ತುತಃ ಇದು ನಿಷೇಧ ಬರುವುದು ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರಕ್ಕೆ ಅನುಸಾರವಾಗಿ ಅಂತ ಅದರ ಅಭಿಪ್ರಾಯವನ್ನ ಪಾಂಡುರಂಗಿ ಕೇಶವಾಚಾರ್ಯ ಹೇಳ್ತಾರೆ. ವೃತ್ತಿಕಾರ ಅಂದ್ರೆ ಕಾಶಿಕಾ ವೃತ್ತಿಯನ್ನು ಬರೆದಂಥವನು ಅಂತ ಅದರ ಅರ್ಥ. ಕಾಶಿಕಾ ವೃತ್ತಿಯನ್ನು ಬರೆದಂಥವರ ಅಭಿಪ್ರಾಯಕ್ಕೆ ಅನುಸಾರವಾಗಿ ಕರ್ತರಿಜ ಎಂಬ ಸೂತ್ರದಿಂದ ನಿಷೇಧ. ಮತ್ತೆ ಅದಕ್ಕೆ ನಿಷೇಧವನ್ನು ತೆರವು ಮಾಡಿ ಮತ್ತೆ ಸಮಾಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವುದೇನಿದೆ ಅದು ಯಾಜಕಾದಿಭ್ಯಶ್ಚ ಎಂಬ ಸೂತ್ರದಿಂದಲೇ. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ನಿಷೇಧ ಬಂದು ಒದಗುವುದು ಕರ್ತರಿಜ ಎಂಬ ಸೂತ್ರದಿಂದ ಅಂತ ವೃತ್ತಿಕಾರನ ಅಭಿಪ್ರಾಯ. ಅದನ್ನೇ ಜಯತೀರ್ಥರು ಮತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂಡ ತಗೊಂಡಿದ್ದಾರೆ. ವಸ್ತುತಃ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರಕ್ಕನುಸಾರವಾಗಿ, ಆ ಸೂತ್ರಕ್ಕನುಸಾರವಾಗಿ ನಿಷೇಧ ಬರಬೇಕು. ಆ ಸೂತ್ರಕ್ಕನುಸಾರವಾಗಿ ನಿಷೇಧ ಬಂದಿದೆ ಅಂತ ಹೇಳುವುದೇ ಉಚಿತ. ಕರ್ತರಿಜ ಎಂಬ ಸೂತ್ರದಿಂದ ನಿಷೇಧ ಬರುವುದೇ ಇಲ್ಲ ಅಂತ ಪಾಂಡುರಂಗಿ ಕೇಶವಾಚಾರ್ಯರ ಅಭಿಪ್ರಾಯ. ವ್ಯಾಸತತ್ವಜ್ಞ ಸ್ವಾಮಿಗಳ ಅಭಿಪ್ರಾಯ ದೃಷ್ಟಿಯಿಂದಲೂ ಕೂಡ ಸತ್ಯಂ ವೃತ್ತಿಕೃತೋ ಮತಮಾಶ್ರಿತ್ಯ ಇತ್ತಮ ಅನುವಾದ ಇತ್ಯದೋಷ. ಕಾಶಿಕಾ ವೃತ್ತಿಕಾರನ ಅಭಿಪ್ರಾಯ ಏನಿದೆ ಅದಕ್ಕನುಸಾರವಾಗಿ ಕರ್ತರಿಜ ಎಂಬ ಸೂತ್ರದಿಂದ ನಿಷೇಧ ಬಂದಿದೆ ಅಂತ ಅರ್ಥ. ಅದರಿಂದ ದೋಷ ಇಲ್ಲ. ಆದರೆ ವ್ಯಾಕರಣ ಮಹಾಭಾಷ್ಯವನ್ನು ಬರೆದಂತಹ ಪಾಣಿನಿಯ ಪತಂಜಲಿಯ ಅಭಿಪ್ರಾಯಕ್ಕನುಸಾರವಾಗಿ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಬಂದು ಒದಗಿದೆ ಅಂತ ಹೇಳಬೇಕು. ಹಾಗೆ ಎಲ್ಲ ಕಡೆ ಕಂಡು ಬಂದಿದೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ದಾರೆ.
ಅದರಿಂದ ವಸ್ತುತಃ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಬಂದು ಒದಗಿದೆ ಅಂತ ಅದರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳು ಕೂಡ ಈ ತತ್ವನಿರ್ಣಯ ಟೀಕಾಕ್ಕೆ ತಾವೇನು ವ್ಯಾಖ್ಯಾನ ಮಾಡಿದ್ದಾರೆ ಅಲ್ಲಿ ಕರ್ತರಿಚ ಎಂಬ ಸೂತ್ರವನ್ನು ತೆಗೆದುಕೊಂಡು ಅದಕ್ಕೆ ಕರ್ತೃರ್ಥ ತ್ರಿಜಕಾಭ್ಯಾಂ ಸಹ ಷಷ್ಠೀನ ಸಮಸ್ಯತೆ, ಕರ್ತೃರ್ಥದಲ್ಲಿ ಇರುವಂತಹ ಯಾವ ತ್ರಿಚ್ ಪ್ರತ್ಯಯ ಮತ್ತು ಅಕಪ್ರತ್ಯಯಗಳಿವೆ ಆ ತ್ರಿಚ್ ಪ್ರತ್ಯಯಾಂತ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದದ ಜೊತೆಗೆ ಷಷ್ಠಿ ವಿಭಕ್ತಿ ಅಂತ ಶಬ್ದವು ಸಮಾಸ ಹೊಂದುವುದಿಲ್ಲ ಅಂತ ಅರ್ಥ ಬರೆದಿದ್ದಾರೆ. ಆ ಅರ್ಥ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಬರೆದಿರುವಂತಹ ಅರ್ಥ, ತತ್ವ ಟೀಕಾದ ತಮ್ಮ ವ್ಯಾಖ್ಯಾನದಲ್ಲಿ ಬರೆದಿರುವಂತಹ ಅರ್ಥ, ಮತ್ತೆ ಈಗ ನಾವೇನು ಅನುಭಾಷಿತ ತತ್ವಮಂಜರಿಯಲ್ಲಿ ನೋಡ್ತಾ ಇದ್ದೀವಲ್ಲ ಅರ್ಥ, ಇವೆರಡೂ ಕೂಡ ಇವತ್ತಿನ ಆ ಕರ್ತರಿಚ ಎಂಬ ಸೂತ್ರದ ಅರ್ಥದಲ್ಲಿ ಕಾಣಿಸೋದಿಲ್ಲ. ಕರ್ತರಿಚ ಎಂಬ ಸೂತ್ರಕ್ಕೆ ಇವತ್ತು ಅರ್ಥನೇ ಬೇರೆ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಆ ಸೂತ್ರಕ್ಕೆ ಬೇರೆಯದೇ ಆದ ಅರ್ಥವನ್ನು ಬರೆದಿದ್ದಾರೆ. ಆದ್ರಿಂದ ಈ ಬ್ರಹ್ಮಸೂತ್ರಗಳಿಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಅರ್ಥಗಳನ್ನು ಹೇಗೆ ಬರೀತಾರಲ್ಲ ಹಾಗೆ ಈ ಪಾಣಿನಿಯ ಸೂತ್ರಗಳಿಗೂ ಕೂಡ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಅರ್ಥಗಳನ್ನ ಬರೀತಾರೆ. ಅಥವಾ ಬರೆದ್ರೆ ಅದರಲ್ಲೇನು ದೋಷಗಳಿಲ್ಲ. ಸ್ವಲ್ಪ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇರುವುದು ಸಹಜ ಅಂತ ಹೀಗೆ ನಾವು ಅದನ್ನು ತಿಳ್ಕೊಳ್ಬಹುದು. ಹೀಗೆ ಪ್ರತಿಯೊಬ್ಬ ವ್ಯಾಖ್ಯಾನಕಾರಿಗೂ ಕೂಡ ಆ ಸೂತ್ರಗಳಿಗೆ ತಮ್ಮದೇ ಆದ ಅರ್ಥವನ್ನು ಬರೆಯುವಂಥ ಸ್ವಾತಂತ್ರ್ಯ ಇದೆ. ಕರ್ತರಿಚ ಎಂಬ ಸೂತ್ರ ಏನು ಹೇಳ್ತದೆ ಇವತ್ತು ಅಂದ್ರೆ ಕರ್ತರಿಷಷ್ಠ್ಯಾ ಅಕೇನ ಸಮಾಸ ಅಂತ. ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವಂತಹ ಷಷ್ಠಿ ವಿಭಕ್ತಿ ಏನಿದೆ ಆ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಅಕಪ್ರತ್ಯಯಾಂತವಾದ ಶಬ್ದದ ಜೊತೆಗೆ ಸಮಾಸ ಹೊಂದುವುದಿಲ್ಲ ಅಂತಿದೆ. ಅದಕ್ಕೆ ಉದಾಹರಣೆ ಭವತಃ ಶಾಯಿಕ. ಶಾಯಿಕ ಅಂದ್ರೆ ಮಲಗುವಿಕೆ ಅಂತ ಅರ್ಥ. ಭವತಃ ಎಂಬಲ್ಲಿ ಭವತಃ ನಿನ್ನ ಮಲಗುವಿಕೆ ಅಂದ್ರೆ ನೀನು ಮಲಗುವ ಕ್ರಿಯೆ, ಅಲ್ಲಿ ಕರ್ತೃ ನೀನೇ. ಹೀಗೆ ಅಲ್ಲಿ ಕರ್ತೃ ಎಂಬ ಅರ್ಥದಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಅದಕ್ಕಾಗಿ ಕರ್ತರಿ ಷಷ್ಠಿ, ಅದು ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವಂಥ ಷಷ್ಠಿ. ಆ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಅಂದ್ರೆ ಭವತಃ. ಅದು ಅಕಪ್ರತ್ಯಯಾಂತವಾದ ಶಬ್ದ ಅಂದ್ರೆ ಶಾಯಿಕ, ಅದ್ರ ಜೊತೆಗೆ ಸಮಾಸವನ್ನು ಹೊಂದಿದೆ. ಇದು ಇವತ್ತಿನ ಕರ್ತರಿಚ ಎಂಬ ಸೂತ್ರದಲ್ಲಿ ನಾವು ದೊರೆಯುವಂತಹ ಅರ್ಥ. ಆದ್ರೆ ಕರ್ತರಿಚ ಎಂಬ ಸೂತ್ರವನ್ನು ಇಟ್ಕೊಂಡು ಅದರಿಂದ ನಿಷೇಧ ಬಂದಿದೆ ಸೂರ್ಯಾದಿ ಭಾಸಕ ಎಂಬಲ್ಲಿ, ಮತ್ತೆ ವೇದಕರ್ತು ಎಂಬಲ್ಲಿ ಅಂತ ನಾವು ಹೇಳಲಿಕ್ಕೆ ಹೊರಟ್ರೆ ಹಾಗೆ ನಿಷೇಧವೇ ಬರೋದಿಲ್ಲ. ಈಗಿನ ಆ ಅರ್ಥವನ್ನು ಗಮನಿಸಿದ್ರೆ ಆದ್ರಿಂದ ತ್ರಿಜಕಾಭ್ಯಾಂ ಕರ್ತರಿ ಅಂತ ಅಲ್ಲೇ ಹಿಂದೆ ಸೂತ್ರ ಇದೆ. ಅದು ಪಾಣಿನಿ ಅಷ್ಟಾಧ್ಯಾಯಲ್ಲಿ 709ನೇ ಸೂತ್ರ. ಕರ್ತರಿಚ ಅನ್ನೋದು 710ನೇ ಸೂತ್ರ. ಇವೆರಡು ಎರಡನೇ ಅಧ್ಯಾಯದ ಪಾಣಿನಿ ಅಷ್ಟಾಧ್ಯಾಯ 2ನೇ ಅಧ್ಯಾಯದ 2ನೇ ಪಾದದ 15ನೇ ಸೂತ್ರ ಮತ್ತು 16ನೇ ಸೂತ್ರ. ಆ ಸೂತ್ರ ಹೇಳಿದೆ ಕರ್ತೃರ್ಥ ತ್ರಿಜಕಾಭ್ಯಾಂ ಷಷ್ಠ್ಯಾನ ಸಮಾಸ ಅಂತ. ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ತ್ರಿಚ್ ಪ್ರತ್ಯಯ ಅಲ್ಲಿ ಹಿಂದೆ ಕರ್ತರಿಚ ಎಂಬ ಸೂತ್ರದಲ್ಲಿ ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ಷಷ್ಠಿ ವಿಭಕ್ತಿ ತದಂತವಾದ ಶಬ್ದ ಅಂತ ಹೇಳಿದ್ದಾರೆ. ಇಲ್ಲಿ ಹಾಗಲ್ಲ. ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದ ಅದ್ರ ಜೊತೆಗೆ ಷಷ್ಠಿ ವಿಭಕ್ತಿ ಅಂತ ಶಬ್ದವು ಸಮಾಸವನ್ನು ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಸೂರ್ಯಾದೇಹ ಭಾಸಕ ಸೂರ್ಯಾದಿ ಭಾಸಕ ಎಂಬಲ್ಲಿ ಈ ಕರ್ತರಿಚ ಎಂಬ ಸೂತ್ರದಿಂದ ಈಗಿನ ಅರ್ಥದಲ್ಲಿ ನಿಷೇಧ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸೂರ್ಯಾದೇಹ ಭಾಸಕ ಸೂರ್ಯಾದಿ ಭಾಸಕ ಎಂಬಲ್ಲಿ ಸೂರ್ಯಾದೇಹ ಎಂಬುದು ಕರ್ಮ, ಅದು ಭಾಸಕ ಎಂಬುವನು ಕರ್ತ. ಕರ್ತರಿಚ ಎಂಬ ಸೂತ್ರ ಹೇಳ್ತದೆ ಕರ್ತರಿ ಷಷ್ಠ್ಯ. ಕರ್ತ ಎಂಬ ಅರ್ಥದಲ್ಲಿ ಏನು ಷಷ್ಠಿ ವಿಭಕ್ತಿ ಬಂದಿದೆ ತದಂತವಾದ ಶಬ್ದದ ಜೊತೆಗೆ ಅಕಪ್ರತ್ಯಯಾಂತವಾದ ಸಮಾಸ ಹೊಂದೋದಿಲ್ಲ ಅಂತ. ಇಲ್ಲಿ ಸೂರ್ಯಾದೇಹ ಎಂಬ ಷಷ್ಠಿ ವಿಭಕ್ತಿ ಕರ್ತೃ ಎಂಬ ಅರ್ಥದಲ್ಲಿ ಬಂದೇ ಇಲ್ಲ. ಆದ್ರಿಂದ ಅದು ಆ ಸಮಾಸವನ್ನ ನಿಷೇಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಕರ್ತರಿಚ ಎಂಬ ಸೂತ್ರ ಈಗಿನ ಅರ್ಥದಲ್ಲಿ. ಆದ್ರೆ ತ್ರಿಜಕಾಭ್ಯಾಂ ಕರ್ತರಿ ಎಂಬ ಸೂತ್ರ ಸಮಾಸವನ್ನು ನಿಷೇಧಿಸಬಹುದು. ಯಾಕಂದ್ರೆ ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದ. ಭಾಸಕ ಎಂಬುದು ಅಕಪ್ರತ್ಯಯಾಂತವಾದ ಶಬ್ದ ಕರ್ತೃ ಅರ್ಥದಲ್ಲಿ. ವೇದಕರ್ತ ಎಂಬಲ್ಲಿ ಕರ್ತೃ ಎಂಬ ಅರ್ಥದಲ್ಲಿ ತ್ರಿಚ್ ಪ್ರತ್ಯಯಾಂತವಾದ ಶಬ್ದ. ಇವೆರಡರ ಜೊತೆಗೆ ಷಷ್ಠಿ ವಿಭಕ್ತಿ ಅಂತವಾದ ಶಬ್ದ ಅಂದ್ರೆ ವೇದಸ್ಯ ಎಂಬ ಶಬ್ದ ತತ್ವ ನಿರ್ಣಯದಲ್ಲಿ
ಮತ್ತೆ ಸೂರ್ಯಾದಿ ಎಂಬ ಶಬ್ದ ಇದು ಅಣುಭಾಷ್ಯದಲ್ಲಿ ಇವೆರಡು ಸಮಾಸ ಹೊಂದುವುದಿಲ್ಲ ಅಂತ ಹೀಗೆ ಅರ್ಥವನ್ನ ಆ ಸೂತ್ರ ಹೇಳಿದೆ. ಆದ್ದರಿಂದ ತ್ರಿಜಕಾಭ್ಯಾಮ್ ಇವತ್ತಿನ ತ್ರಿಜಕಾಭ್ಯಾಮ್ ಕರ್ತರಿ ಎಂಬ ಸೂತ್ರವನ್ನು ತಗೊಂಡು ಅದರ ಅರ್ಥವನ್ನು ಗಮನಿಸಿದ್ರೆ ತ್ರಿಜಕಾಭ್ಯಾಮ್ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ ಬಂದು ಒದಗಿದೆ ಅಂತ ಹೇಳುವುದೇ ಉಚಿತ ಆಗ್ತದೆ. ಅದನ್ನೇ ಪಾಂಡುರಂಗಿ ಕೇಶವಾಚಾರ್ಯರು ಮತ್ತು ವ್ಯಾಸ ತತ್ವಜ್ಞ ಸ್ವಾಮಿಗಳು ಹೇಳಿದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಅಣುಭಾಷ್ಯದ ತತ್ವಮಂಜರಿಯಲ್ಲಿ ಮತ್ತೆ ತತ್ವನಿರ್ಣಯ ಟೀಕಾ ವ್ಯಾಖ್ಯಾನದಲ್ಲಿ ಕರ್ತರಿಚ ಎಂಬ ಸೂತ್ರಕ್ಕೆ ಏನು ಅರ್ಥ ಹೇಳಿದ್ದಾರಲ್ಲ ಅದು ವೃತ್ತಿಕಾರಣ ಮತವನ್ನು ಅವಲಂಬಿಸಿ ಹೇಳಿದ ಅರ್ಥ ಅದು. ಯಾಕೆಂದ್ರೆ ಜಯತೀರ್ಥರೇ ಟೀಕಾದಲ್ಲಿ ಆ ಥರ ಹೇಳಿದ್ದಾರೆ ತತ್ವನಿರ್ಣಯ ಟೀಕಾದಲ್ಲಿ. ಆದ್ರಿಂದ ಕರ್ತರಿಚ ಎಂಬ ಸೂತ್ರಕ್ಕೆ ಇವತ್ತಿರುವಂತಹ ಅರ್ಥವನ್ನ ರಾಘವೇಂದ್ರ ಸ್ವಾಮಿಗಳು ಸ್ವೀಕರಿಸಿಲ್ಲ. ಅವರು ಬೇರೆ ಅರ್ಥವನ್ನು ತಗೊಂಡಿದ್ದಾರೆ, ವೃತ್ತಿಕಾರ ಹೇಳಿದಂತಹ ಅರ್ಥವನ್ನು ತಗೊಂಡಿದ್ದಾರೆ. ಕರ್ತರಿಚ ಎಂಬ ಸೂತ್ರದಿಂದ ಆ ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ತತ್ವಮಂಜರಿಯಲ್ಲಿ ಹೇಳಿರುವಂತೆ ತ್ರಿಚ್ಪ್ರತ್ಯಯಂತವಾದ ಶಬ್ದ ಮತ್ತು ಅಕಪ್ರತ್ಯಯಂತವಾದ ಶಬ್ದಗಳ ಸಂಬಂಧವಿದ್ದಾಗ ಷಟ್ಟಿ ವಿಭಕ್ತಿ ಅಂತವಾದ ಶಬ್ದವು ಸಮಾಸವನ್ನು ಹೊಂದುವುದಿಲ್ಲ. ಇಷ್ಟೇ ಅರ್ಥವನ್ನು ತಗೊಂಡಿದ್ದಾರೆ ಅವರು ಇಲ್ಲಿ ಅಣುಭಾಷ್ಯದ ತತ್ವಮಂಜರಿಯಲ್ಲಿ. ಮತ್ತೆ ತತ್ವನಿರ್ಣಯ ಟೀಕಾದಲ್ಲಿಯೂ ಕೂಡ ಕರ್ತೃರ್ಥ ತ್ರಿಜಕಾಭ್ಯಾಮ್, ಕರ್ತೃ ಎಂಬ ಅರ್ಥದಲ್ಲಿ ಬಂದಿರುವ ತ್ರಿಚ್ಪ್ರತ್ಯಯ ಅಂತ ಶಬ್ದ ಮತ್ತು ಅಕಪ್ರತ್ಯಯಾಂತವಾದ ಶಬ್ದದ ಜೊತೆಗೆ ಷಟ್ಟಿ ವಿಭಕ್ತಿ ಅಂತ ಶಬ್ದವು ಸಮಾಸ ಹೊಂದಲಾರದು ಅಂತ ಅರ್ಥ ಹೇಳಿದ್ದಾರೆ. ಅಂತ ರಾಘವೇಂದ್ರ ಸ್ವಾಮಿಗಳು ಅಣುಭಾಷ್ಯದ ತತ್ವಮಂಜರಿಯಲ್ಲಿ ಮತ್ತೆ ತತ್ವನಿರ್ಣಯ ಟೀಕಾದ ವ್ಯಾಖ್ಯಾನದಲ್ಲಿ ಅರ್ಥ ಹೇಳಿರುವುದೇನಿದೆ ಅದೆಲ್ಲವೂ ಕೂಡ ಕಾಶಿಕಾ ವೃತ್ತಿಯ ಅರ್ಥವನ್ನು ಅವಲಂಬಿಸಿ. ಆದ್ರಿಂದ ಅದು ತಪ್ಪಲ್ಲ. ಆದರೆ ಇವತ್ತಿನ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಕಾಶಿಕಾ ವೃತ್ತಿಯನ್ನು ಅವಲಂಬಿಸಿದಂತಹ ಅರ್ಥ ಕಾಣಿಸೋದಿಲ್ಲ. ಅದು ಬೇರೆ ಅರ್ಥವನ್ನು ಕರ್ತರಿಚ ಎಂಬ ಸೂತ್ರಕ್ಕೆ ಹೇಳಿದ್ದಾರೆ ಅಷ್ಟೇ. ಹೀಗೆ ಕರ್ತರಿಚ ಎಂಬ ಸೂತ್ರಕ್ಕೆ ಕಾಶಿಕಾಕಾರ ಹೇಳಿರುವಂತಹ ಅರ್ಥ, ಕಾಶಿಕಾ ವೃತ್ತಿಕಾರ ಹೇಳಿರುವಂತಹ ಒಂದು ಅರ್ಥ ಬೇರೆ ಇದೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ತತ್ವನಿರ್ಣಯ ಟೀಕಾದಲ್ಲಿ ಮತ್ತು ಅಣುಭಾಷ್ಯ ಟೀಕಾದಲ್ಲಿ ಇವೆರಡನ್ನು ವ್ಯಾಖ್ಯಾನ ಮಾಡುವಾಗ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಾರೆ. ಕಾಶಿಕಾಕಾರ ಹೇಳಿದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನ ಕರ್ತರಿಚ ಎಂಬ ಸೂತ್ರಕ್ಕೆ ಇವತ್ತಿನ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ತೋರಿಸಿದ್ದಾರೆ. ಆದ್ರಿಂದ ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ವೈಯಾಕರಣ ಸಿದ್ಧಾಂತ ಕೌಮುದಿ ನೋಡಿದ್ರೆ. ಅದಕ್ಕೆ ತ್ರಿಜಕಾಭ್ಯಾಮ್ ಕರ್ತರಿ ಅಂತ ಇನ್ನೊಂದು ಅದ್ರ ಹಿಂದಿನ ಸೂತ್ರ ಏನಿದೆ ಆ ಸೂತ್ರದಿಂದ ನಿಷೇಧ ಅಂತ ತಿಳ್ಕೋಬೇಕು. ಅದು ಭಾಷ್ಯಕಾರಣ ಮತಕ್ಕೆ ಅನುಸಾರವಾಗಿ ಅಂತೂ ಅದೇನು ದೋಷ ಏನಲ್ಲ. ಕಾಶಿಕಾವೃತ್ತಿ ಕಾರಣ ಅಭಿಪ್ರಾಯಕ್ಕೆ ಅನುಸಾರವಾಗಿ ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ. ಸೂರ್ಯಾದೇಹ ಭಾಸಕ ಸೂರ್ಯಾದಿ ಭಾಸಕ ಅಂತ ಸಮಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾಷ್ಯಕಾರಣ ಮತಕ್ಕನುಸಾರವಾಗಿ ತ್ರಿಜಕಾಭ್ಯಾಮ್ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ, ಸಮಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಸಮಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಅಂಶ ಸ್ಥಿರೀಕೃತ ಆಯಿತು. ಅದರ ಸಾರಾಂಶ ಏನು? ಕರ್ತೃಕರ್ಮಣ ಕೃತಿ ಎಂಬ ಸೂತ್ರದಿಂದ ಮೊದಲು ಸೂರ್ಯಾದೇಹ ಎಂಬಲ್ಲಿ ಷಟ್ಟಿ ವಿಭಕ್ತಿ ಬಂದಿದೆ. ಯಾಕೆಂದ್ರೆ ಅದು ಭಾಸಕ ಎಂಬುದು ಕೃತ್ ಪ್ರತ್ಯಯಾಂತವಾದ ಶಬ್ದ. ಅಲ್ಲಿ ಸೂರ್ಯಾದಿ ಎಂಬುದು ಕರ್ಮ, ಆ ಕರ್ಮವಾಚಕವಾದ ಸೂರ್ಯಾದಿ ಶಬ್ದಕ್ಕೆ ಷಟ್ಟಿ ವಿಭಕ್ತಿ ಬಂದಿದೆ, ಸರಿಯಾಯಿತು. ಆದರೆ ಸಮಾಸ ಆಗುವ ಹಂತದಲ್ಲಿದ್ದಾಗ ಅದಕ್ಕೆ ಕರ್ತರಿಚ ಎಂಬ ಸೂತ್ರದಿಂದ ನಿಷೇಧ, ವೃತ್ತಿಕಾರಣ ಮತಕ್ಕನುಸಾರವಾಗಿ. ತ್ರಿಜಕಾಭ್ಯಾಮ್ ಕರ್ತರಿ ಎಂಬ ಸೂತ್ರದಿಂದ ನಿಷೇಧ, ಭಾಷ್ಯಕಾರಣ ಮತಕ್ಕನುಸಾರವಾಗಿ. ಅಂತೂ ಈ 709 ಅಥವಾ 710ನೇ ಸೂತ್ರ ಪಾಣಿನಿಯ ಈ ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 202ನೇ ಪಾದದ 2ನೇ ಅಧ್ಯಾಯದ 15ನೇ ಸೂತ್ರ ಅಥವಾ 16ನೇ ಸೂತ್ರದ ಯಾವುದೋ ಒಂದು ಸೂತ್ರದಿಂದ ನಿಷೇಧ ಬಂತು. ಆದ್ದರಿಂದ ಸಮಾಸ ನಿಷೇಧ ಆಯ್ತೀಗ. ಸೂರ್ಯಾದೇಹ ಭಾಸಕ ಅಂತಾನೆ ಪ್ರತ್ಯೇಕ ಪದ ಇರಬೇಕು. ಸೂರ್ಯಾದೇಹ ಭಾಸಕ ಸೂರ್ಯಾದಿ ಭಾಸಕ ಅಂತ ಸಮಸ್ತ ಪದ ಹೇಗೆ ಮಾಡಿದ್ರಿ ಅನ್ನೋ ಪ್ರಶ್ನೆ ಉಳಿಯಿತು. ಇಷ್ಟು ಸ್ಥಿರೀಕೃತ ಆಯ್ತೀಗ. ಅದಕ್ಕೆ ಏನು ಉತ್ತರ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತು ಈ ಭಾಗ ಸಮಾಪ್ತವಾಗಿದೆ.